ಫುಲ್ ಭಯ ಆಗ್ತಿತ್ತು ನಿಂತ್ಕೊಂಡು. So many desert places. ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಹಾಂಗ್ಕಾಂಗ್ ಸೋಲೋ ಟ್ರಿಪ್ನ 3rd ಡೇ ಆ್ಯಂಡ್ ಇವತ್ತು ನಾನು ಏನೇನೆಲ್ಲ ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ನಾನು ಡೇ 3 ಶುರು ಮಾಡಿದೆ. ಬಿಗ್ ಬುದ್ಧ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಉಳ್ಕೊಂಡಿದ್ದ ಮೆಟ್ರೋ ಸ್ಟೇಷನ್ ಅಂದರೆ ನಾನು ಉಳ್ಕೊಂಡಿದ್ದ ಹೋಟೆಲಿಂದ 2 ಮೆಟ್ರೋ ಚೇಂಜ್ ಮಾಡಿಕೊಂಡು ಇಲ್ಲಿ ಟ್ಯಾಂಗ್ಚಂಗ್ ಅನ್ನೋ ಒಂದು ಪ್ಲೇಸಿಗೆ ಬರಬೇಕು. ಇಲ್ಲಿಂದ ಕೇಬಲ್ ಕಾರ್ ತೊಗೊಂಡು ಬಿಗ್ ಬುದ್ಧ ಹತ್ರ ಹೋಗಬೇಕು. ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗುತ್ತೆ. ಇಲ್ಲಿಂದ 5 ಕಿಲೋಮೀಟರ್ಸ್ ಇರ್ಬೋದು. ನಾನು ಕೇಬಲ್ ಕಾರ್ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಟಿಕೆಟ್ಸ್ ಬುಕ್ ಮಾಡಿದ್ದೆ. ನೋಡೋಣ, ತುಂಬ ಅಂದರೆ ತುಂಬ ಕ್ಯೂ ಇದೆ, ಫುಲ್ ಕ್ಯೂ ಇದೆ. ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ ಅಂತ. ಇದು ಕೇಬಲ್ ಕಾರ್ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಆಗುತ್ತೆ ಅಂತ ಅಲ್ಲಿಗೆ ರೀಚ್ ಆಗುತ್ತೆ. ಮತ್ತು ಅಲ್ಲಿ ಒಂದು 2 ಗಂಟೆ ಆಗ್ಬೋದೇನೋ. ಬಿಗ್ ಬುದ್ಧ ಇರೋದು ನಾಂಗ್ಪಿಂಗ್ ವಿಲೇಜಲ್ಲಿ. ಹಾಂಗ್ಕಾಂಗ್ ಐಲ್ಯಾಂಡಿಂದ ನಾವು ಇಲ್ಲಿಗೆ ಬರಬೇಕು ಅಂತಂದರೆ ಕಾರಲ್ಲಿ, ಫೆರಿಯಲ್ಲಿ ಕೂಡ ಬರ್ಬೋದು. ಬಟ್ ಕೇಬಲ್ ಕಾರ್ ಇಸ್ ದ ಬೆಸ್ಟ್ ವೇ. ಯಾಕೆ ಅಂತ ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟರಲ್ಲಿ ಗೊತ್ತಾಗುತ್ತೆ. ಕೇಬಲ್ ಕಾರಲ್ಲಿ ಬರ್ತಾ ನಮಗೆ ಕಾಣಿಸಿದ್ದು ಸೌತ್ ಚೈನಾ ಸಿ ಮತ್ತು ನಾರ್ತ್ ಲ್ಯಾಂಟೌದು ಕಂಟ್ರಿ ಪಾರ್ಕ್, ಜೊತೆಗೆ ಲ್ಯಾಂಟೌ ಐಲ್ಯಾಂಡ್ಸ್ನ ಅದ್ಭುತವಾದ ವ್ಯೂಸ್ ಮತ್ತು ಏರ್ಪೋರ್ಟ್ ಕೂಡ ಕಾಣಿಸ್ತು ನಮಗೆ. ನಾಂಗ್ಪಿಂಗ್ ವಿಲೇಜಲ್ಲಿ ಬಿಗ್ ಬುದ್ಧ, ಪೋಲಿನ್ ಮೊನಾಸ್ಟ್ರಿ, ಫಿಶಿಂಗ್ ವಿಲೇಜ್ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಈ ಐಲ್ಯಾಂಡ್ ಸುತ್ತಮುತ್ತ ಹೈಕಿಂಗ್ ಟ್ರಯಲ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಇವಾಗ ನಾನು ಬಂದಿರೋದು ಬಿಗ್ ಬುದ್ಧ ನೋಡೋಕ್ಕೆ. ಕೇಬಲ್ ಕಾರಿಂದ ಬಿಗ್ ಬುದ್ಧ ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಹೋಗ್ತಾ ದಾರಿಯಲ್ಲಿ ರೆಸ್ಟೋರೆಂಟ್ಸ್, ಗಿಫ್ಟ್ ಶಾಪ್ಸ್ ಎಲ್ಲ ಕಾಣಿಸುತ್ತೆ. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಇದು ಲಾಂಗೆಸ್ಟ್ ಕೇಬಲ್ ಕಾರ್ ಅಂತೆ. ಹತ್ತತ್ರ ಒಂದು 5.25 ಕಿಲೋಮೀಟರ್ ಇದೆ. 20 to 25 ಮಿನಿಟ್ಸ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ. ಸ್ಟ್ರೈಟ್ ಬಂದು ಮತ್ತೆ ಲೆಫ್ಟ್ ತಗೊಂಡು ಮತ್ತೆ ಅಪ್ ಡೌನು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಕೇಬಲ್ ಕಾರಲ್ಲಿ 2 ಥರ ಇದೆ. ಒಂದು ಸ್ಟ್ಯಾಂಡರ್ಡು, ಇನ್ನೊಂದು ಕ್ರಿಸ್ಟಲ್ ಕ್ಯಾಬಿನ್ ಅಂತ. ಈ ಕ್ರಿಸ್ಟಲ್ ಕ್ಯಾಬಿನಲ್ಲಿ ಕೆಳಗಡೆ ಫ್ಲೋರ್ ಥರ ಇರುತ್ತಲ್ಲ, ಅದು ಕೂಡ ಗ್ಲಾಸ್ ಇರುತ್ತೆ. ಸೊ ಯು ವಿಲ್ ಬಿ ಏಬಲ್ ಟು ಸಿ ಕೆಳಗಡೆ ಕೂಡ. ಆ್ಯಕ್ಚುಲಿ ಸ್ವಲ್ಪ ಅದು ಸ್ಕೇರಿ ಅನಿಸುತ್ತೆ. ನನಗಂತೂ ಫುಲ್ ಮೀಟರ್ ಆಫ್ ಆಗಿಬಿಡುತ್ತೆ. ಇದೋಕೆ ಇದೆ, ನನಗೆ ಏನು ಭಯ ಆಗಲ್ಲ. ಮೆಟ್ಲು ಹತ್ತಕ್ಕೆ ಶುರು ಮಾಡಿದೆ. ತುಂಬ ಏನಿಲ್ಲ ಮೆಟ್ಲು, ಒಂದು 5-10 ನಿಮಿಷದಲ್ಲಿ ಹೋಗ್ಬಿಡ್ಬೋದು. ಟಿಯಾನ್ಟಾನ್ ಬುದ್ಧ ಚೈನಾದಲ್ಲಿ ಇರೋ 5 ಅತಿ ದೊಡ್ಡ ಬುದ್ಧಗಳಲ್ಲಿ ಇದು ಒಂದು. ಮತ್ತು ಇದು ಒಂದು ಕಂಚಿನ ಪ್ರತಿಮೆ. ಈ ಸ್ಟ್ಯಾಚ್ಯೂಸ್ ಏನು ಕಾಣಿಸ್ತಿದೆ ಅಲ್ವಾ, ಅದು ಬುದ್ಧನ ಸುತ್ತ 6 ಸ್ಟ್ಯಾಚ್ಯೂಸ್ ಇದೆ. ಪ್ರತಿ ಸ್ಟ್ಯಾಚ್ಯೂ ಒಂದು ಗುಣನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದಂದರೆ ಬುದ್ಧಿವಂತಿಕೆ, ಉದಾರತೆ, ನೈತಿಕತೆ, ತಾಳ್ಮೆ, ಹುರುಪು ಮತ್ತು ಧ್ಯಾನ. ಈ ಬುದ್ಧನ ಪ್ರತಿಮೆಯ ಉದ್ದ 34 ಮೀಟರ್. ಒಳಗಡೆ ಬಂದರೆ ಎಕ್ಸಿಬಿಷನ್ ಸೆಂಟರ್ ಇದೆ. ಆಮೇಲೆ ಇಲ್ಲಿ ಗೌತಮ ಬುದ್ಧ ಅವರ ಸಂಸ್ಕಾರ ಮಾಡಿದ ಮೇಲೆ ಅದರ ಬೂದಿಯಲ್ಲಿ ಇಟ್ಟಿದ್ದಾರೆ. ಮೇಲ್ಗಡೆ ರೀಚ್ ಆಗಿ ಮತ್ತೆ ಒಳಗಡೆನೂ ಹೋಗಿ ಎಲ್ಲ ನೋಡ್ಕೊಂಡ್ಬಂದೆ. ಒಂದು 5-6 ನಿಮಿಷ ಸಾಕು ಹತ್ಕೊಂಡು ಬರೋಕ್ಕೆ. ಬಿಸಿಲು ಜಾಸ್ತಿ ಇದೆ, ಸೊ ಹಾಗಾಗಿ ಸೆಕೆ ಅಂತೂ ಫುಲ್ ಸೆಕೆ ಹೊಡಿತಾ ಇದೆ. ಬಟ್ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ಕ್ವಯಟ್ ಆಗಿದೆ. ಹಿಂಗೆ ಸಮುದ್ರ ಕಾಣಿಸುತ್ತೆ. ಇಲ್ಲೆಲ್ಲ ಏನು ಗೊತ್ತಾ, ತುಂಬ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಇದೆ. ಈ ಊರು ಇದೊಂದು ಹಳ್ಳಿ ಆಯಿತಾ, ಬಟ್ ಮನೆಗಳೆಲ್ಲ ಇಲ್ಲ ಅನಿಸುತ್ತೆ. ಬರೀ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ. ವಾಪಸ್ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಳಗಡೆ ತುಂಬ ಚೆನ್ನಾಗಿದೆ, ತಂಪಾಗಿ ಗಾಳಿ ಬೀಸ್ತಾ ಇದೆ. ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ನೋಡಿ, ಅಂದರೆ ಮೇಲ್ಗಡೆ ಆಫ್ಕೋರ್ಸ್ ನೋಡೋಕ್ಕಂತೂ ಸಖತ್ತಾಗಿದೆ ವ್ಯೂಸ್ ಎಲ್ಲ. ಈ ಹಾಂಗ್ಕಾಂಗ್ ಜನ ಮತ್ತು ಚೈನೀಸ್ ಎಲ್ಲ ಹೆಂಗಂದರೆ ಈ ಝೋಡಿಯಾಕ್ ತುಂಬ ನಂಬ್ತಾರೆ. ಆಸ್ಟ್ರಾಲಜಿ ಅಂತ ಹೇಳ್ಬೋದು, ಅದನ್ನ ತುಂಬ ನಂಬ್ತಾರೆ. ಹೆಂಗಂದರೆ ಅವ್ರು ಹುಟ್ಟಿದ ಇಯರ್, ಡೇಟ್ ಆಫ್ ಬರ್ತ್, ಅದಕ್ಕೆಲ್ಲ ಏನೋ
ಒಂದು ಗೋಲ್ಡ್ ಪ್ಲೇಟ್ ಅಂತ ಏನಂತಲ್ಲಿ ಅದ್ರ ಮೇಲೆ ಏನೇನೋ ಡಿಸೈನ್ಸ್ ಎಲ್ಲ ಇತ್ತು, ಲಯನ್ ಡಿಸೈನ್, ಮಂಕಿ ಡಿಸೈನ್ ಅದೆಲ್ಲ. ಅದನ್ನೆಲ್ಲ ಜೇಬಲ್ಲಿ ಇಟ್ಕೊಳ್ಳೋದು, ಪರ್ಸಲ್ಲಿ ಇಟ್ಕೊಳ್ಳೋದು, ಆಮೇಲೇನು ವರ್ಕ್ ಡೆಸ್ಕ್ನಲ್ಲಿ ಇಟ್ಕೊಳ್ಳೋದು. ಸೊ ದೇ ಬಿಲೀವ್ ದ್ಯಾಟ್ ಅದನ್ನೆಲ್ಲ ಇಟ್ಕೊಂಡ್ರೆ ಗುಡ್ ಲಕ್ ಬರುತ್ತೆ. ಆಮೇಲೇನು ಅದೇ ಅವರು ಡೇಟ್ ಆಫ್ ಬರ್ತ್ ಎಲ್ಲ ಹೇಳಿದ್ರೆ ಅದಕ್ಕೆ ಅಂತ ಒಂದು ಕೀ ಚೈನ್ ಎಲ್ಲ ಕೊಡ್ತಾರೆ. ಕೀ ಚೈನ್ ಎಲ್ಲ ಯೂಸ್ ಮಾಡಿದ್ರೆ ಗುಡ್ ಲಕ್ ಬರುತ್ತೆ ಅಂತ ಅವ್ರು ತುಂಬ ನಂಬ್ತಾರೆ. ನಮ್ಮ ಥರನೇ ಇಂಡಿಯನ್ಸ್ ಥರನೇ, ಬಟ್ ನಮ್ಗಿಂತ ಸ್ವಲ್ಪ ಜಾಸ್ತಿ ನಂಬ್ತಾರೆ ಅಂತ ನನಗೆ ಅನ್ಸುತ್ತೆ. ಇದು ಇಲ್ಲೇನಂದ್ರೆ ಎಲ್ಲಿ ಹೋದ್ರೂ ಎಲ್ಲ ಟೂರಿಸ್ಟ್ ಪ್ಲೇಸಸಲ್ಲೂ ಈ ಝೋಡಿಯಾಕ್ ರಿಲೇಟೆಡ್ ಏನೋ ಒಂದು ಇಟ್ಟಿರ್ತಾರೆ. ಆಮೇಲೆ ಫಾರ್ಚೂನ್ ಟೆಲ್ಲರ್ಸ್ ಜಾಸ್ತಿ, ಆಮೇಲೆ ಟ್ಯಾರೆಟ್ ರೀಡಿಂಗ್ ಅದೆಲ್ಲ ತುಂಬ ಜಾಸ್ತಿ ಇಲ್ಲಿ. ನಾನು ಬುಕ್ ಮಾಡಿದ್ದು ರೌಂಡ್ ಟ್ರಿಪ್ ಸ್ಟ್ಯಾಂಡರ್ಡ್ ಕ್ಯಾಬಿನಲ್ಲಿ, ಆದರೂ ವಾಪಸ್ ಹೋಗ್ತಾ ಲಕ್ಕಿಲಿ ಕ್ರಿಸ್ಟಲ್ ಕ್ಯಾಬಿನಲ್ಲಿ ಕಳಿಸಿದ್ರು. ಕ್ರಿಸ್ಟಲ್ ಕ್ಯಾಬಿನಲ್ಲಂತೂ ವ್ಯೂಸ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಸ್ವಲ್ಪ ಭಯ ಆಗುತ್ತಷ್ಟೇ. ಬಿಗ್ ಬುದ್ದಾಯಿಂದ ಮೆಟ್ರೋ ಸ್ಟೇಷನ್ಗೆ ಅರೌಂಡ್ 25 ನಿಮಿಷ ಹೋಗಬೇಕು ಕೇಬಲ್ ಕಾರಲ್ಲಿ, ಬಟ್ ಟೈಮ್ ಅಂತೂ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೀವೇನಾದ್ರು ಬರೋದಾದರೆ, ನಾನು ಸ್ಟ್ಯಾಂಡರ್ಡ್ ಕ್ಯಾಬಿನ್, ಕ್ರಿಸ್ಟಲ್ ಕ್ಯಾಬಿನ್ ಎರಡು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಬರೋದಾದರೆ ನೀವು ಕ್ರಿಸ್ಟಲ್ ಕ್ಯಾಬಿನಲ್ಲಿ ಬನ್ನಿ. ಸ್ಟ್ಯಾಂಡರ್ಡ್ ಕ್ಯಾಬಿನಲ್ಲಿ ಮಾಮೂಲಿ ಅನಿಸುತ್ತೆ, ಏನೋ ಮೆಟ್ರೋ ಟ್ರೈನಲ್ಲಿ ಕುತ್ಕೊಂಡು ಬಂದಂಗೆ ಅನಿಸುತ್ತೆ ಸ್ಟ್ಯಾಂಡರ್ಡ್ ಕ್ಯಾಬಿನಲ್ಲಿ. ಕ್ರಿಸ್ಟಲ್ ಕ್ಯಾಬಿನಲ್ಲಂತೂ ಸಖತ್ ಮಜಾ ಇರುತ್ತೆ, ಕೆಳಗಡೆ ಎಲ್ಲ ನೀರು ಕಾಣಿಸ್ತಿರುತ್ತೆ. ನಾನು ನೋಡಿದ್ರೆ ಫ್ರೀಯಾಗೆ ಬಂದುಬಿಟ್ಟೆ ಕ್ರಿಸ್ಟಲ್ ಕ್ಯಾಬಿನಲ್ಲಿ, ದುಡ್ಡು ಕೊಡ್ತೀರಾ. ಸ್ಟ್ಯಾಂಡರ್ಡ್ ಕ್ಯಾಬಿನ್ ಟಿಕೆಟ್ ತೊಗೊಂಡು ನನಗನ್ಸುತ್ತೆ ಏನಕ್ಕೆ ಅವ್ರು ನನ್ನ ಕ್ರಿಸ್ಟಲ್ ಕ್ಯಾಬಿನಿಗೆ ಕಳಿಸಿದ್ರು ಅಂದರೆ, ಸ್ಟ್ಯಾಂಡರ್ಡ್ ಕ್ಯಾಬಿನಲ್ಲಿ ತುಂಬ ರಶ್ ಇತ್ತು ಮತ್ತು ವೆಯ್ಟಿಂಗ್ ಪೀರಿಯಡ್ ಆಲ್ಮೋಸ್ಟ್ ಒಂದು 2 ಅವರ್ ಇತ್ತೇನೋ, 1.5 ಗಂಟೆ 2 ಅವರ್ ಅಷ್ಟು ಜನ ಇದ್ದರು. ಮೋಸ್ಟ್ಲಿ ಅದಕ್ಕೆ ಅವ್ರು ನನ್ನ ಕ್ರಿಸ್ಟಲ್ ಕ್ಯಾಬಿನಿಗೆ ಕಳಿಸಿದ್ರು. ನಾನು ಸ್ಟ್ಯಾಂಡರ್ಡ್ ಕ್ಯಾಬಿನ್ ಲೈನಲ್ಲೇ ನಿಂತಿದ್ದೆ, ಅವರೇ ನನ್ನ ಈ ಕಡೆ ಸ್ಕ್ಯಾನ್ ಮಾಡೋದು. ನಾನು ಅಂದ್ಕೊಂಡೆ ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾರೆ, ಬಟ್ ಆಮೇಲೆ ಅಲ್ಲಿಗೆ ವಾಪಸ್ ಸ್ಟ್ಯಾಂಡರ್ಡ್ ಕ್ಯಾಬಿನ್ಗೆ ಕಳಿಸ್ತಾರೆ ಅಂತ ಅಂದ್ಕೊಂಡ್ರೆ, ಇವ್ರು ನೋಡಿದ್ರೆ ನಾನು ಕ್ರಿಸ್ಟಲ್ ಕ್ಯಾಬಿನ್ಗೆ ಕಳಿಸ್ಬಿಟ್ರು. ಬಟ್ ಚೆನ್ನಾಗಿರುತ್ತೆ, ತುಂಬ ಮಜಾ ಬರುತ್ತೆ. ಬರೋದು $100 ಏನೋ ಡಿಫ್ರೆನ್ಸ್ ಇದೆ. ಬರೋದಾದರೆ ಅಂದರೆ ಟ್ರೈ ಮಾಡಿ ಕ್ರಿಸ್ಟಲ್ ಕ್ಯಾಬಿನಲ್ಲಿ ಬರೋಕ್ಕೆ, ಒಳ್ಳೆ ಮಜಾ ಅಂತೂ ಬರುತ್ತೆ. ಬುದ್ಧ ಮುಗಿಸಿ ಅದಾದಮೇಲೆ ನಾನು ಇದಕ್ಕೆ ಹೋದೆ, ಏನು ಟೈಮ್ ಸ್ಕ್ವೇರ್ ಮಾಲಿಗೆ ಹೋದೆ. ಆ ಟೈಮ್ ಸ್ಕ್ವೇರ್ ಮಾಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದಳು. ಅವಳ ಜೊತೆಗೆ ಇಷ್ಟು ತನಕ ಆಲ್ಮೋಸ್ಟ್ ಒಂದು 3 hours ಅವಳ ಜೊತೆಗೆ ಇದ್ದೆ. ಅವಳು ನನ್ನ ಒಂದು ಜಾಪನೀಸ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ಲು, ತುಂಬ ಚೆನ್ನಾಗಿತ್ತು ಊಟ. ಅದಾದಮೇಲೆ ವಿ ವೆಂಟ್ ಟು ಸೋ ಮೆನಿ ಡೆಸರ್ಟ್ ಪ್ಲೇಸಸ್. ಇದು ಬೇಕ್ ಹೌಸ್, ಆಮೇಲೆ ಇನ್ನೊಂದು 2-3 ಇದೆ, ಅದಕ್ಕೆಲ್ಲ ಹೋಗಿ ವಿ ಟ್ರೈ ಸಮ್ ಡೆಸರ್ಟ್ಸ್. ಆಮೇಲೆ ಇನ್ನೊಂದಷ್ಟು ಡೆಸರ್ಟ್ ನನಗೆ ಕೊಟ್ಟು ಕಳಿಸಿದ್ಲು ಅವಳು, ತುಂಬ ಚೆನ್ನಾಗಿರುತ್ತೆ ಅಂತ. ಐ ಟ್ರೈ ಆ್ಯಂಡ್ ಅವ್ಳು ಹೇಳ್ತೀನಿ ಎಲ್ಲಿದೆ ಅಂತ. ಅದಾದಮೇಲೆ ಒಂದಷ್ಟು ಕಡೆ ಹಾಗೆ ಓಡಾಡ್ಕೊಂಡು ಟೈಮ್ ಸ್ಕ್ವೇರ್ ಸುತ್ತಮುತ್ತ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿ ಲೈವ್ಲಿ ಆಗಿದೆ. ಅಲ್ಲೆಲ್ಲ ಓಡಾಡಿಕೊಂಡು ಇವಾಗ ನಾನು ನನ್ನ ಹೋಟೆಲಿಗೆ ಬಂದೆ. ಅವಳು ಕೂಡ ಅವಳ ಮನೆಗೆ ಹೋದ್ಲು. ಅವಳ ಮನೆ ಇರೋದು ಸೈಕೂನ್ ಅಂತ, ಸ್ವಲ್ಪ ದೂರ ಈ ಸಿಟಿಯಿಂದ. ಸೊ ಅವಳು ಹೋದ್ಲು. ಅವಳು ನಾಳೆನೂ ಮೀಟ್ ಮಾಡೋಣ ಅಂತ ಹೇಳಿದ್ದಾಳೆ, ಬಟ್ ನಾಟ್ ಶೋರ್, ಯಾಕಂದರೆ ಅವಳಿಗೂ ಕೆಲಸ ಇರುತ್ತಲ್ವ. ನಾನು ಅವಳಿಗೆ ಹೇಳ್ದೆ ಬಂದಿರೋದು, ಸೊ ಹಾಗಾಗಿ ಐ ಆಮ್ ನಾಟ್ ಶೋರ್, ನೋಡೋಣ. ಬಟ್ ಎನಿವೆ ನಾನು ಹೋಟೆಲ್ಗೆ ಹೋಗ್ತೀನಿ, ಹೋಗಿ ಅಷ್ಟೇ. ಇವತ್ತು ಆಲ್ರೆಡಿ 8:30 ಆಗಿದೆ, ಬಟ್ ನನಗೇನು ಸುಸ್ತಾಗಿಲ್ಲ. ಐ ಆಮ್ ಸ್ಟಿಲ್ ಎನರ್ಜೆಟಿಕ್. ಎಲ್ಲರೂ ಆಚೆ ಹೋಗೋದಾದ್ರೆ ಹೇಳು, ಅಪ್ಡೇಟ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಎಲ್ಲರೂ ಆಚೆ ಹೋಗೋದಾದ್ರೆ. ಆ್ಯಕ್ಚುಲಿ ನನಗೆ ಇಷ್ಟೊಂದು ಪ್ಲೇಸಸ್ ಶಾಪಿಂಗ್ ಮಾಡೋಕ್ಕೆ ಹೇಳಿದ್ದಾಳೆ, ನೋಡೋಣ ಏನೇನು ಮಾಡ್ತೀನೋ ಅಂತ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.